ಪಾರ್ಕಿಂಗಲ್ಲಿ ಮೇಜರಾಗಿ ನೋಡಬೇಕಾಗಿರೋ ಒಂದಷ್ಟು ಪಾಯಿಂಟ್ಸ್ ನಾನು ಇವತ್ತು ಹೇಳ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಏನು ಅಂತಂತಂದರೆ ನೋಡಿ, ಪಾರ್ಕಿಂಗ್ ಡಿಸೈನ್ ಮಾಡಿದಾಗ ಪ್ರಾಪರಾಗಿ ನಮಗೆ ಕಾಲಮ್ ಪೊಸಿಷನ್ಸ್ ಇರ್ಬೋದು, ಮತ್ತು ಡ್ರೈವ್ ಏರಿಯಾ ನಮಗೆ ಕ್ಲಿಯರಾಗಿರಬೇಕು. ಸೊ ನೋಡ್ಬೋದು, ಕಾಲಮ್ಗಳೆಲ್ಲೂ ಅಡ್ಡ ಬರೋದಾಗಲಿ ಸ್ಟಾಗ್ನೆಂಟ್ ಆಗೋದಾಗಲಿ ಅದು ಯಾವುದೂ ಇಲ್ಲ. ಸೊ ಕಂಪ್ಲೀಟ್ ಡ್ರೈವ್ ಏರಿಯಾ ಫ್ರೀಯಾಗಿರುತ್ತೆ. ಹಂಗಂತ ನಮಗೆ ಸ್ಟ್ರಕ್ಚರಲ್ ಚಾಲೆಂಜ್ಗೂ ಕೂಡ ಹೋಗಬಾರ್ದು. ಸೊ ಎಲ್ಲಿ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಪ್ಲ್ಯಾನ್ ಮಾಡಿಕೊಂಡು ವರ್ಕೌಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಆಮೇಲೆ ಪಾರ್ಕಿಂಗ್ ಒಳಗಡೆ ಅಂತಂತ ಬಂದರೆ ಡೆಫಿನೆಟ್ಲಿ ಈ ಮೂಲೆಯಲ್ಲಿ ನೋಡ್ಬೋದು, ನಮಗೆ ಗ್ಯಾಸ್ ಗೋಡನ್ನ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನಾವು ಪಾರ್ಕಿಂಗಲ್ಲಿ ನೋಡಬೇಕಾಗಿರೋದು ಮೇಜರ್ ಥಿಂಗ್ಸ್ ಏನಂತ ಹೇಳಿದ್ರೆ, ಸೊ ಪಾರ್ಕಿಂಗ್ ಸ್ಪೇಸ್ ಬಿಡೋದ್ರ ಜೊತೆಯಲ್ಲಿ ಅದರ ಡ್ರೈವ್ ಏರಿಯಾ ಕ್ಲಿಯರ್ ಆಗಿರಬೇಕು. ಸೊ ಎಂಟೈರ್ ಇವಾಗ ಕಾರ್ ನೋಡ್ಬೋದು, ಕಂಪ್ಲೀಟಾಗಿ ಫ್ರೀ ಸ್ಪೇಸ್ ನಮಗೆ ಕ್ಲಿಯರ್ ಆಗಿರುತ್ತೆ. ಸೊ ನಮಗೆ ಗಾಡಿ ತೆಗೆಯೋದಕ್ಕಾಗಲಿ ಹಾಕೋದಕ್ಕಾಗಲಿ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ಥರ ನಾವು ಡಿಸೈನ್ ಮಾಡಬೇಕಾಗುತ್ತೆ. ಆ್ಯಂಡ್ ಆಮೇಲೆ ಪಾರ್ಕಿಂಗ್ ಒಳಗಡೆ ಅಂತ ಬಂದರೆ ನಾವು ಗ್ಯಾಸ್ ಗೋಡನ್ ಒಂದು ಮಾಡ್ತೀವಿ, ಮತ್ತು ಪ್ಯಾನಲ್ ಬೋರ್ಡ್ ಮೀಟರ್ ಬಾಕ್ಸ್ ಅಂತಂದು ಒಂದು ಮಾಡ್ತೀವಿ. ಅದು ನೋಡ್ಬೋದು, ಗ್ಯಾಸ್ ಗೋಡನ್ ಆ ಮೂಲೆಯಲ್ಲಿದೆ, ಪ್ಯಾನಲ್ ಬೋರ್ಡ್ ಈ ಮೂಲೆಯಲ್ಲಿದೆ. ಸೊ ಏನಕ್ಕೆ ಅಂತಂತ ಹೇಳಿದ್ರೆ ಅದಕ್ಕೂ ಒಂದೇ ಕಡೆನೇ ನಾವು ಡಿಸೈನ್ ಮಾಡಬಾರ್ದು. ಬಿಕಾಸ್ ಏನಕ್ಕೆ ಅದು ಏನಾರು ಎಮರ್ಜೆನ್ಸಿ ಗ್ಯಾಸ್ ಏನಾರ ಪ್ರಾಬ್ಲಮ್ ಆಯಿತು ಅಂತಂತ ಹೇಳಿದ್ರೆ ಕರೆಂಟ್ಗೂ ಕೂಡ ಅದು ಹತ್ಕೊಳ್ಳೋ ಥರ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಎರಡೂ ಕೂಡ ಒಂದೇ ಕಡೆ ಡಿಸೈನ್ ಮಾಡಬಾರ್ದು. ಆ್ಯಂಡ್ ಪಾರ್ಕಿಂಗ್ ಒಳಗಡೆ ನಾವು ಡಿಸೈನ್ ಮಾಡಬೇಕಾಗಿರೋದು ಇಷ್ಟೇ, ಗ್ಯಾಸ್ ಗೋಡನ್ ಪ್ಲ್ಯಾನ್ ಮಾಡಬೇಕು, ಮತ್ತು ಪ್ಯಾನಲ್ ಬೋರ್ಡ್ ಇಲ್ಲಿ ಬರುತ್ತೆ ಅಂತ ಪ್ಲ್ಯಾನ್ ಮಾಡಬೇಕು. ಆ್ಯಂಡ್ ಅದಾದಮೇಲೆ ಪಾರ್ಕಿಂಗಲ್ಲಿ ಮೇಜರಾಗಿ ಬೇಕಾಗಿರೋದು ಒಂದು ಟ್ಯಾಪು ಮತ್ತು ಅದಕ್ಕೆ ಔಟ್ಲೆಟ್ ಬೇಕಾಗುತ್ತೆ. ಅದನ್ನು ಕೂಡ ಇಲ್ಲೇ ನೋಡ್ಬೋದು. ಸೊ ಪಾರ್ಕಿಂಗ್ ಒಳಗಡೆ ಒಂದು ಟ್ಯಾಪ್ ಕೂಡ ಕೊಟ್ಟಿದ್ದೀವಿ. ಆ್ಯಂಡ್ ಇದೊಂದು ಚೇಂಬರ್ ಕವರು ನೋಡ್ಬೋದು. ಪಾರ್ಕಿಂಗ್ ಒಳಗಡೆ ಬಂತು ಅಂತಂದರೆ ಅದು ಓಪನಬಲ್ ಥರನೇ ಇಟ್ಕೊಂಡಿರಬೇಕಾಗುತ್ತೆ. ಸೊ ಎಂಟೈರ್ ಥಿಂಗ್ ಪಾರ್ಕಿಂಗ್ ಒಳಗಡೆ ಒಂದಷ್ಟು ಡಿಸೈನ್ಸ್ನ ನಾವು ಪ್ಲ್ಯಾನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ರೈಲಿಂಗ್ಸ್ ಬಗ್ಗೆ ಹೇಳೋದಾದರೆ, ರೈಲಿಂಗ್ಸ್ ಪರ್ಪಸ್ ಏನು ಅಂತಂತ ಹೇಳಿದ್ರೆ, ನಾವು ಇದು ನಮಗೆ ಸೇಫ್ಟಿ ಪರ್ಪಸ್ ಅಂತ ಹೇಳ್ಬಿಟ್ಟು ಹಾಕ್ತೀವಿ. ಅಂದರೆ ಪಕ್ಕಕ್ಕೆ ಬೀಳಬಾರ್ದು. ಆ್ಯಂಡ್ ನಮಗೇನಾರು ಹತ್ತಬೇಕಾದ್ರೆ ಏನಾರು ಡಿಸ್ಟರ್ಬೆನ್ಸ್ ಆಯಿತು ಅಂತ ಹೇಳಿದ್ರೆ ಕೈ ಹಿಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸಮ್ಟೈಮ್ಸ್ ಏನು ಮಾಡ್ತೀವಿ ನಾವು, ಸ್ವಲ್ಪ ಹ್ಯೂಜ್ ರೈಲಿಂಗ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀವಿ. ಬಟ್ ನಮ್ಗೆ ಯಾವಾಗಲೂ ಅದು ಹೆಂಗಿರ್ಬೇಕಂದ್ರೆ, ಕೈ ಹಿಡ್ಕೊಂಡ್ವಿ ಅಂತಂದರೆ ಹಿಡ್ಕೊಂಡು ಗ್ರಿಪ್ಪಾಗಿ ಹಿಡ್ಕೊಳ್ಳೋಂಗೆ ಹತ್ತಂಗೆ ಇರಬೇಕು. ಇದೊಂದು ಬೇಸಿಕ್ ಪ್ರಿಕಾಷನ್. ಆ್ಯಂಡ್ ಆಮೇಲೆ ಮೇಲುಗಡೆ ಯಾವಾಗಲೂ ರೌಂಡ್ ಶೇಪಲ್ಲಿ ಇತ್ತು ಅಂತ ಹೇಳಿದ್ರೆ ವಾಟರ್ ಸ್ಟಾಗ್ನೆಂಟ್ ಆಗೋಲ್ಲ. ಏನಾರು ಎಕ್ಸ್ಪೋಸ್ಡ್ ಏರಿಯಾದಲ್ಲಿ ಹಾಕಿದ್ವಿ ಅಂತ ಹೇಳಿದ್ರೆ ನೀರು ಬಿತ್ತು ಅಂತಂದ್ರೆ ಹಂಗೆ ಜಾರ್ಕೊಂಡು ಹೋಗುತ್ತೆ. ಸೊ ಅದು ಆವಾಗ ರಸ್ಟಿಂಗ್ ಆಗಲಿ, MS ನಾನು ಹೇಳ್ತಾ ಇರೋದು, SSLನೂ ಕೂಡ ಪ್ರಿಫರಬಲಿ ಇದನ್ನು ಮೇಲುಗಡೆ ರೌಂಡ್ ಹ್ಯಾಂಡಲ್ಸ್ನ ಅದಕ್ಕಂತಲೇ ಪ್ರಿಫರ್ ಮಾಡ್ತೀವಿ. ಬೇಕಾದ್ರೆ ಇದನ್ನೆಲ್ಲ ಬೇಕಾದ್ರೆ ಸ್ಕ್ವೇರ್ ಸೆಕ್ಷನ್ಸ್ನ ಡಿಸೈನ್ ಮಾಡ್ಬೋದು. ಆ್ಯಂಡ್ ಈ ಸ್ಪೇಸ್ ಇದೆಯಲ್ಲ, ಸ್ಪೇಸು ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಸಮ್ಟೈಮ್ಸ್ ಏನು ಮಾಡ್ತಾರೆ, ನಾವೇನಾರು ಬಜೆಟ್ ಕಡಿಮೆ ಕೇಳಿದ್ವಿ ರೈಲಿಂಗ್ಸ್ಗೆ ಅಂತ ಹೇಳಿದ್ರೆ, ಇದು ನಮಗೆ ಆಲ್ಮೋಸ್ಟ್ 4 ಲೈನ್ ಬಂದಿರೋ ಕಡೆ ಒಂದು ಎಲಿಮಿನೇಟ್ ಮಾಡಿ 3 ಲೈನಲ್ಲಿ ಅಡ್ಜಸ್ಟ್ ಮಾಡಿ ಇಟ್ಬಿಟ್ಟಿರ್ತಾರೆ. ಸೊ ದಟ್ ಈಸ್ ಒನ್ ಬಿಗ್ ಮಿಸ್ಟೇಕು. ಏನಕ್ಕೆ ಅಂತಂತ ಹೇಳಿದ್ರೆ, ಈ ಸ್ಪೇಸಲ್ಲಿ ನಮಗೆ ಯಾರಾದರೂ ಚಿಕ್ಕ ಮಕ್ಕಳಾಗಲಿ ಕೈ ಹಾಕೋದು ಮತ್ತು ತಲೆ ಒಳಗಡೆ ಬೀಳೋ ಥರದೆಲ್ಲ ಚಾನ್ಸಸ್ ಇರುತ್ತೆ. ಸೊ ಅದು ಯಾವುದೂ ಆಗಬಾರ್ದು ಅಂತಂದರೆ ಇದಕ್ಕೆಂತಂದ್ರೆ ಸ್ಟ್ಯಾಂಡರ್ಡ್ ಒಂದು 6 ಇಂಚ್ ಆರ್ 5 ಇಂಚ್ ಸ್ಪೇಸಿಂಗ್ ಅಂತ ಕೊಟ್ಟಿರ್ತಾರೆ. ಸೊ ಅದ್ರ ಪ್ರಕಾರನೇ ನಾವು ಡಿಸೈನ್ ಮಾಡಬೇಕಾಗುತ್ತೆ. ಇದನ್ನು ಪ್ರಾಪರಾಗಿ ನೋಡ್ಕೋಬೇಕು. ಆ್ಯಂಡ್ ಆಮೇಲೆ ರೈಲಿಂಗ್ಸಲ್ಲೇ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ 304 302 ಅದನ್ನು ನಾವು ಕರೆಕ್ಟಾಗಿ ನೋಡ್ತೀವಿ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ JSW ತೊಗೊತೀವಿ, ಜಿಂದಾಲ್ ತೊಗೊತೀವಿ, ಏನೇ ತೊಗೊಂಡ್ವಿ ಅಂತಂದ್ರೂ ಅದು ನಮಗೆ ಕ್ಲೀನಾಗಿ ಅದ್ರ ಮೇಲ್ಗಡೆ ಬಂದಾಗ ನೋಡ್ತೀವಿ. ಅವನು ಏನು ಮಾಡ್ತಾನೆ, ತೋರಿಸ್ಬಿಟ್ಟು ಎಕ್ಸಾಕ್ಟಾಗಿ ನೋಡಿ ಸರ್ JSW ತಂದಿದ್ದೀನಿ, 304 ತಂದಿದ್ದೀನಿ ಅಂತಂದು ತೋರಿಸ್ತಾನೆ. ಬಟ್ ಅದರಲ್ಲಿ ಏನು ಚೀಟಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ, ಗೇಜ್ ವೈಸು ವೇರಿಯೇಷನ್ ಕೊಡ್ತಾರೆ. 16 ಗೇಜ್ ಇರೋದು, 18 ಗೇಜ್ ಇರೋದು, ಆ ಗೇಜು ನಮಗೆ ಗೊತ್ತಾಗಲ್ಲ. ಆ ಗೇಜ್ ಅವ್ನು ಎಜುಕೇಟ್ ಮಾಡಲ್ಲ, ಬರೀ ಬ್ರ್ಯಾಂಡ್ ತೋರಿಸ್ತಾನೆ. ಸೊ 16 ಗೇಜ್ ಅಂತಂತೇಳ್ಬಿಟ್ಟು 18 ಗೇಜ್ ತಂದಂತಂದರೆ ಡೆಫಿನೆಟ್ಲಿ ಅಲ್ಲಿ ತುಂಬ ಕಾಸ್ಟು ಇದಾಗೋಗ್ಬಿಡುತ್ತೆ, ಉಳಿಯುತ್ತೆ ಅವ್ರಿಗೆ. ಆ್ಯಂಡ್ ಆಮೇಲೆ ನಮಗೆ ಪ್ರೈಸಿಂಗ್ ಜಾಸ್ತಿ ಹೋಗಿರುತ್ತೆ. ಸೊ ರೈಲಿಂಗ್ಸಲ್ಲಿ ಸಮ್ಟೈಮ್ಸ್ ನಾವು ಮಿಸ್ಟೇಕ್ ಮಾಡ್ತೀವಿ. ಸೊ ಇನ್ಕ್ಲೂಡಿಂಗ್ ನಾವು ಕೂಡ ಮಾಡಿದ್ದೀವಿ. ಏನಂತಂದ್ರೆ ತೋರ್ಸೋಕೆ ಹೋಗ್ತಾ ಇದ್ದೀವಿ ಇವತ್ತು. ಇದು ನೋಡ್ಬೋದು, ನಾವು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಏನಂತ ಸೇಫ್ಟಿ ಗ್ರಿಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಕಸ್ಟಮರ್ ಕಡೆಯಿಂದ ರಿಕ್ವೈರ್ಮೆಂಟ್ ಇರಲಿಲ್ಲ. ಸೊ ನಾವು ಇಷ್ಟು ಹೈಟಲ್ಲಿ ಇದೀವಲ್ಲ, ಸೇಫ್ಟಿ ಗ್ರಿಲ್ ಬೇಕಾಗಲ್ಲ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಈ ರೈಲಿಂಗ್ಸ್ನ ಮಾಡಿದ್ವಿ. ಸೊ ಅದಾದಮೇಲೆ ಅಗೇನ್ ಸೇಫ್ಟಿ ಗ್ರಿಲ್ ಅಂತ ಮಾಡಿದ್ವಿ. ಸೊ ಇದರಲ್ಲಿ ಏನು ಡಿಸಡ್ವಾಂಟೇಜ್ ಏನಿದೆ ಅಂತಂತಂದರೆ, ನಾವು ಕೈ ಹಿಡ್ಕೊಂಡು ಹಿಂಗೆ ಹತ್ತಕ್ಕಾಗಲ್ಲ. ಸೊ ಈಗ ಇಲ್ಲಿ ಹಿಡ್ಕೋಬೇಕಿಲ್ಲ ಅಂದರೆ ಇಲ್ಲಿ ಹಿಡ್ಕೋಬೇಕಾಗತ್ತೆ. ಸೊ ಫಸ್ಟೇ ನೀವು ಡಿಸೈಡ್ ಮಾಡಿದ್ರಿ ಅಂತಂದರೆ ಏನು ಮಾಡ್ಬೋದು ಅಂತಂದರೆ, ಇದನ್ನು ಎಲಿಮಿನೇಟ್ ಮಾಡಿಬಿಟ್ಟು ಸ್ಟ್ರೇಟ್ ಇದನ್ನೇ ಕೆಳಗಡೆ ಕಂಟಿನ್ಯೂಸ್ ಆಗಿ ತೊಗೋಬೋದು. ಸೊ ನಮಗೆ ಸ್ಪೇಸ್ ಕೂಡ ಉಳಿಯುತ್ತೆ. ಆ್ಯಂಡ್ ಡಿಫ್ರೆಂಟ್ ಲುಕ್ಕು ಕೂಡ ಚೆನ್ನಾಗಿ ಬರುತ್ತೆ. ಇದನ್ನು ಕಟ್ ಮಾಡ್ಕೊ. ಅಗೇನ್ ಸ್ಟೇರ್ ಕೇಸ್ ಅಂತ ಬಂದರೆ, ಎಕ್ಸ್ಟರ್ನಲ್ ಅರ ಇರಲಿ, ಇಂಟರ್ನಲ್ ಅರ ಇರಲಿ, ನಾವು ರಫ್ ಫಿನಿಷ್ನ ಯೂಸ್ ಮಾಡಬೇಕಾಗುತ್ತೆ. ರಫ್ ಫಿನಿಶ್ ಏನಕ್ಕೆ ಅಂತ ಹೇಳಿದ್ರೆ, ನೀರು ಬಿತ್ತು ಅಂತಂದ್ರೆ ನಮಗೆ ಕಾಲು ಸ್ಕಿಡ್ ಆಗಬಾರ್ದು, ಕಾಲು ಜಾರಬಾರ್ದು. ಸೊ ಗ್ರಿಪ್ಪಾಗಿ ಕೂತ್ಕೊಳ್ಳಿ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತೀವಿ. ಸೊ ಬೈ ಚಾನ್ಸ್ ನಾವು ಆ ಥರದ್ದು ಮಾಡಿಲ್ಲ, ಏನು ಮಾಡೋದು ಅಂತಂದರೆ ನಾವು ಅಟ್ಲೀಸ್ಟ್ ಒಂದು ಗ್ರೂಸ್ ಮಾಡ್ಬೋದಾಗುತ್ತೆ.
ಸೊ ಸ್ಟೇರ್ ಕೇಸ್ಗೆ ಅಂತ ಹೇಳ್ಬಿಟ್ಟು. ಸೊ ಅದು ಕೂಡ ಸ್ವಲ್ಪ ಗ್ರಿಪ್ ಹಿಡ್ಕೊಳ್ಳುತ್ತೆ. ಸೊ ಇವಾಗೆಲ್ಲ ಸಾಕಷ್ಟು ಮೆಟೀರಿಯಲ್ಸ್ ಬಂದಿದೆ. ಲಪೋತರ ಇವಾಗ ನಾವೇನು ಯೂಸ್ ಮಾಡಿದ್ದೀವಲ್ಲ ಇದನ್ನು ಯೂಸ್ ಮಾಡೋದಾಗ್ಬೋದು. ಇದೇ ಥರ ಸಾಕಷ್ಟು ಟೈಲ್ಸ್ಗಳೆಲ್ಲ ಕೂಡ ಬಂದಿದೆ. ಸೊ ಯಾವಾಗಲೂ ರಫ್ ಫಿನಿಶ್ನ ಸ್ವಲ್ಪ ಪ್ರಿಫರ್ ಮಾಡಿ, ಯಾಕಂದರೆ ಆಂಟಿ ಸ್ಕಿಡ್ ಇರಬೇಕು. ಸೊ ಸೆಕೆಂಡ್ ಥಿಂಗು ಏನಂತಂದರೆ ನೋಡ್ಬೋದು, ಕಂಪ್ಲೀಟ್ ಸ್ಟೇರ್ ಕೇಸ್ಗೆ ನಾವು ಗ್ರ್ಯಾಂಡ್ ಟೈಲ್ಸ್ನ ಇಂಟಿಗ್ರೇಟ್ ಮಾಡಿದ್ದೀವಿ. ಸೊ ಕಂಪ್ಲೀಟ್ ಅಲ್ಲಿ ಗಂಟೆ ಏನಕ್ಕಪ್ಪ ಟೈಲ್ಸ್ ಹಾಕಿದ್ದೀವಿ ಅಂತಂತ ಹೇಳಿದ್ರೆ ಅಗೇನ್ ಇಟ್ ಈಸ್ ಅ ಮೇಂಟೆನೆನ್ಸ್ ಫ್ರೀ ಅಂತಂತಂದರೆ ನಮಗೆ ಗೋಡೆ ಗಲೀಜಾಗೋದಿರಲಿ ಮತ್ತು ಅದನ್ನು ಕ್ಲೀನ್ ಮಾಡೋದಂತಂತಿರಲಿ, ಅದೆಲ್ಲ ಏನೂ ತಲೆನೋವುಗಳಿರಲ್ಲ. ಆಮೇಲೆ ಯಾವಾಗಲೂ ಈ ಥರ ಲಾರ್ಜ್ ಏರಿಯಾಗೆ ನಾವು ಟೈಲ್ಸ್ ಹಾಕ್ತೀವಿ ಅಂತಂತ ಹೇಳಿದ್ರೆ ಅದರೊಳಗಡೆ ನಾವು ಗ್ರೂ ಡಿಸೈನ್ಸ್ ಮಾಡೋದಿರಲಿ, ಇಲ್ಲಾಂತಂದರೆ ಒಂದು ಬ್ಯಾಂಡ್ ಹಾಕ್ಕೊಂಡು ಹೋಗೋದಾಗಲಿ, ಅದನ್ನೆಲ್ಲ ಮಾಡಿದ್ವಿ ಅಂತಂದರೆ ಏನಾಗುತ್ತೆ ಅಂದರೆ ಈ ಏರಿಯಾ ನಮಗೆ ತುಂಬ ಹಾರ್ಡಾಗಿ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಸೀಮ್ಲೆಸ್ನ ನಾವು ಯಾವಾಗಲೂ ಪ್ಲ್ಯಾನ್ ಮಾಡಬೇಕು. ಸೊ ಸೀಮ್ಲೆಸ್ ಪ್ಲ್ಯಾನ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಗೆ ಗೊತ್ತೇ ಆಗೋಲ್ಲ ಇದು ಈ ಥರ ಇದೆ ಅಂತಂತ ಹೇಳ್ಬಿಟ್ಟು. ಆ್ಯಂಡ್ ಇಷ್ಟು ಟೈಲ್ಸ್ ಹಾಕಿದ್ದೀವಿ ಅಂತಂತಲೂ ಗೊತ್ತಾಗಲ್ಲ. ಬಟ್ ಮೈಂಟೆನೆನ್ಸ್ ಫ್ರೀ ಇರುತ್ತೆ ಮತ್ತು ಲಕ್ಸುರಿ ಲುಕ್ ಕೂಡ ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಸೊ ಈ ರೀಸನ್ಗೆ ಇದನ್ನು ಯೂಸ್ ಮಾಡ್ತೀವಿ. ಸೊ ಅಗೇನು ಸ್ಟೇರ್ ಕೇಸ್ ನೋಡ್ಬೋದು, ಎಲ್ಲದರಲ್ಲೂ ಕೂಡ ಇಲ್ಲಿ ಲೈಟ್ ಕಲರು ಮತ್ತು ಡಾರ್ಕ್ ಕಲರ್ನ ಯೂಸ್ ಮಾಡ್ತಾ ಇದೀವಿ. ಇಲ್ಲಿ ಕಂಪ್ಲೀಟಾಗಿ ಡಾರ್ಕ್ ಕಲರ್ ಯೂಸ್ ಮಾಡಿರೋ ರೀಸನ್ ಇಟ್ ಈಸ್ ಅನ್ ಎಕ್ಸ್ಟರ್ನಲ್ ವ್ಯೂ ಅಂತಂತೇಳಿ. ಎಕ್ಸ್ಟರ್ನಲ್ ವ್ಯೂ ಅಂತಂತ ಹೇಳಿದ್ರೆ ತುಂಬ ಗಲೀಜಾಗೋ ಥರ ಇರುತ್ತೆ. ಆಮೇಲೆ ಇದ್ರ ಮೇಲುಗಡೆ ಇವಾಗ ನೀರು ತೊಳಿತಾ ಇರೋದ್ರಿಂದ ಅದು ಸ್ವಲ್ಪ ಗಲೀಜಾಗುತ್ತೆ ಅಂತ ಕಾಣುತ್ತೆ ಅಂತ ಅನ್ನೋ ಒಂದು ರೀಸನ್ಗೆ ಇದನ್ನು ಕೂಡ ಮಲ್ಟಿ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಅಗೇನ್ ಇಲ್ಲೂ ಕೂಡ 40 mm ಮಾಡಿದ್ದೀವಿ. ಬಿಕಾಸ್ ಒಂದು ವಿಡ್ತ್ ದಪ್ಪದಾಗಿರುತ್ತೆ, ಆಮೇಲೆ ಸ್ವಲ್ಪ ಲಾರ್ಜಾಗಿ ಕಾಣುತ್ತೆ ಮತ್ತು ತುಂಬ ಬಲ್ಕಿಯಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ. ಆ್ಯಂಡ್ ಅಗೇನ್ ಎಕ್ಸ್ಟರ್ನಲ್ ಸ್ಟೇರ್ ಕೇಸ್ಗೂ ಕೂಡ ನೋಡ್ಬೋದು ಈ ಥರ ನಾವು ಫೋಲ್ಡೆಡ್ ಸ್ಟೆಪ್ಸ್ನ ಮಾಡ್ಬೋದು. ಫೋಲ್ಡೆಡ್ ಸ್ಟೆಪ್ಸ್ ಮಾಡೋದ್ರಿಂದ ಏನಂತಂದರೆ ಇದು ಆಚೆಗಡೆ ಇರೋದ್ರಿಂದ ನಾವು ಯಾವಾಗಲೂ ಏನು ಅನ್ಕೊತೀವಿ, ಇಂಟರ್ನಲ್ ಸ್ಟೇರ್ ಕೇಸ್ ಮಾತ್ರನೇ ಮಾಡಬೇಕು ಅಂತ ಅನ್ಕೊತೀವಿ. ಇದು ಸ್ವಲ್ಪ ಕಾಸ್ಟ್ ಆಗುತ್ತೆ, ಬಟ್ ಮಾಡಿದ್ವಿ ಅಂದರೆ ಡೆಫಿನೆಟ್ಲಿ ಔಟ್ಲುಕ್ ನೋಡ್ಬೋದು ನೀವು ಎಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಸೊ ದೀಸ್ ಆರ್ ಆಲ್ ಥಿಂಗ್ಸ್ ವಿ ಕ್ಯಾನ್ ಇಂಪ್ಲಿಮೆಂಟ್ ಇನ್ ದ ಲಕ್ಸುರಿನೆಸ್ ಇನ್ ದ ಬಿಲ್ಡಿಂಗ್. ಯಾವಾಗಲೂ ಕೂಡ ಟೆರೇಸ್ ಒಳಗಡೆ ಈ ಥರದ್ದು ವುಡನ್ ಟೈಲ್ಸ್ನ ನಾವು ಪ್ರಿಫರ್ ಮಾಡ್ತಾ ಇದ್ದೀವಿ ಆಸ್ ಆಫ್ ನಾವು. ಬಿಕಾಸ್ ಏನಕ್ಕೆ ಅಂತಂತಂದರೆ ಟೆರೇಸಲ್ಲಿ ನೀವೇ ನೋಡ್ಬೋದು, ಕಂಪ್ಲೀಟಾಗಿ ಈ ಕಡೆಯಿಂದನೂ ಡಸ್ಟ್ ಬರುತ್ತೆ, ಆ ಕಡೆಯಿಂದನೂ ಡಸ್ಟ್ ಬರುತ್ತೆ. ನಾವು ಡೈಲಿ ಕ್ಲೀನ್ ಮಾಡ್ತೀವಿ. ಬೈ ಚಾನ್ಸ್ ಏನು ನಾವು ವೈಟ್ ಕಲರ್ ಟೈಲ್ಸ್ ಹಾಕಿದ್ವಿ ಇಲ್ಲ ಬ್ಲ್ಯಾಕ್ ಕಲರ್ ಟೈಲ್ಸ್ ಹಾಕಿದ್ವಿ ಅಂತಂದರೆ ಡಿಸ್ಅಡ್ವಾಂಟೇಜಸ್ ಏನಂತ ಹೇಳಿದ್ರೆ ನಮಗೆ ಅದನ್ನು ಸ್ವಲ್ಪ ಡಸ್ಟ್ ಆಯಿತು ಅಂತಂದ್ರೂ ತುಂಬ ಹೈಲೈಟಾಗಿ ಕಾಣುತ್ತೆ. ಆ್ಯಂಡ್ ಆಮೇಲೆ ಡೈಲಿ ಕ್ಲೀನ್ ಮಾಡೋದು ಕೂಡ ಡಿಫಿಕಲ್ಟ್ ಆಗುತ್ತೆ. ಸೊ ಅಗೇನ್ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂತಂದರೆ ವೈಟ್ ಕಲರು ಬ್ಲ್ಯಾಕ್ ಕಲರ್ ಏನಿತ್ತು ಅಂತಂದರೆ ಸ್ಕ್ರ್ಯಾಚ್ ಆಯಿತು ಅಂತಂದರೆ ಕಾಣುತ್ತೆ. ಸೊ ಇಲ್ಲಿ ಕಾಣಿಸಿಲ್ಲ ಅಂದರೆ ದೂರ ನಿಂತ್ಕೊಂಡು ನೋಡಿದ್ರೆ ಸ್ಕ್ರ್ಯಾಚ್ ಕಾಣುತ್ತೆ. ಸೊ ಅದೆಲ್ಲನ ಅವಾಯ್ಡ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ವುಡನ್ ಫಿನಿಶ್ ಟೈಲ್ಸ್ ಹೋಗೋದು ದಟ್ ಈಸ್ ಅನ್ ಬೆಟರ್ ಆಪ್ಷನ್ ಅಂತ ಹೇಳ್ಬೋದು. ಆ್ಯಂಡ್ ಗ್ರ್ಯಾಂಡ್ ಲುಕ್ ಕೂಡ ಬರುತ್ತೆ. ಆ್ಯಂಡ್ ಮೋರ್ ಟೆರೆಸ್ಗೆಲ್ಲ ಹಾಕ್ಸ್ಕೊಂತೀವಿ, ತುಂಬ ದೊಡ್ಡದೆಲ್ಲ ಹೋಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ವುಡನ್ ಟೈಲ್ಸ್ ನಮಗೆ ಜಾಯಿಂಟ್ ಫ್ರೀಯಾಗಿ ಕಾಣುತ್ತೆ. 2x2 ಹಾಕ್ಸ್ಕೊಂಡ್ರೂ ಕೂಡ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಆ್ಯಂಡ್ ಇವಾಗ ಆಲ್ಮೋಸ್ಟ್ ಟೆರೇಸ್ ಒಳಗಡೆ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ನೋಡ್ಬೋದು, ಕಂಪ್ಲೀಟಾಗಿ ನಾವು ರೂಫ್ನ ಕ್ಲೋಸ್ ಮಾಡಿದ್ದೀವಿ. ರೂಫ್ ಕ್ಲೋಸ್ ಮಾಡಿದಾಗ ಏನೇನು ನಾವು ಪ್ರಿಕಾಷನ್ಸ್ ಏನೇನು ತೊಗೋಬೇಕಾಗತ್ತೆ ಅಂದರೆ ಡೆಫಿನೆಟ್ಲಿ ಈ ಥರ ನಾವು ಈಗ ಟೆರೇಸ್ ಅಂತಂತಂದರೆ ಓಪನ್ ಏರಿಯಾ ಅಂತಂತ ಇಟ್ಕೊಳ್ಳೇಬೇಕಾಗುತ್ತೆ. ಸೊ ಕಂಪ್ಲೀಟ್ ಗೋಡೆ ಕಟ್ಟಿ ಕ್ಲೋಸ್ ಮಾಡೋಕ್ಕಾಗಲ್ಲ. ಸೊ ಅದ್ರ ಜೊತೆಯಲ್ಲಿ ಸೇಫ್ಟಿ ಗ್ರಿಲ್ ಮ್ಯಾಂಡೇಟ್ರಿ ಬೇಕಾಗುತ್ತೆ. ಮ್ಯಾಂಡೇಟ್ರಿ ಸೇಫ್ಟಿ ಗ್ರಿಲ್ನ ಮಾಡ್ಕೊಂಡಿದ್ದೀವಿ. ಗ್ರ್ಯಾಂಡ್ ಲುಕ್ ಬರುತ್ತೆ. ಆ್ಯಂಡ್ ಅಗೇನ್ ಡಸ್ಟ್ ಬರಬಾರ್ದು ಅಂತ ಹೇಳ್ಬಿಟ್ಟು ಇದೆಲ್ಲ ಥರದ ಸೇಫ್ಟಿ ಪ್ರಿಕಾಷನ್ಸ್ನ ನಾವು ತೊಗೋಬೇಕಾಗುತ್ತೆ. ಅಂದರೆ ಈ ಬ್ಲೈಂಡ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಏನಂತಂದರೆ ಇದು ನಮಗೆ ರೈನ್ಗೂ ಕೂಡ ಪ್ರೊಟೆಕ್ಷನ್ ಇರುತ್ತೆ ಮತ್ತು ಡಸ್ಟ್ಗೂ ಕೂಡ ಪ್ರೊಟೆಕ್ಷನ್ ಇರುತ್ತೆ. ಅಲ್ಲಿ ನೋಡ್ಬೋದು ಎಷ್ಟು ಕ್ಲೀನಾಗಿ ಗಾಳಿ ಬೆಳಕೆಲ್ಲ ಎಷ್ಟು ಕ್ಲೀನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಥರದ್ದು ಟೆರೆಸ್ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ, ತುಂಬ ಗ್ರ್ಯಾಂಡಾಗಿರುತ್ತೆ. ಸುಮ್ಮನೆ ಗೋಡೆ ಎಲ್ಲ ಕಟ್ಕೊಳ್ಳೋ ಬದಲಾಗಿ ಅಟ್ಲೀಸ್ಟ್ ಸ್ವಲ್ಪ ಬಜೆಟ್ ಟೈಟ್ ಇಲ್ಲ ನಮಗೆ ಅಂತನೋರು, ಅಂದರೆ ಎಲ್ಲರೂ ಮಾಡ್ಕೊಳ್ಳಿ ಅಂತಂತಲ್ಲ, ಬಜೆಟ್ ಟೈಟ್ ಇಲ್ಲ ಅಂತನೋರು ಇದನ್ನೊಂದು ಡೆವಲಪ್ ಮಾಡಿಕೊಂಡ್ರೆ ಡೆಫಿನೆಟಾಗಿ ಚೆನ್ನಾಗಿ ಬರುತ್ತೆ. ಸೊ ಟೆರೇಸಲ್ಲಿ ಮಾಡಬೇಕಾಗಿರೋದು ಇನ್ನೊಂದು ಕೆಲಸ ಏನಂತಂದರೆ ಇದೊಂದು ರೂಮ್ ನೋಡ್ಬೋದು. ಸೊ ಈ ರೂಮ್ ಹೆಂಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇವಾಗ ಬೆಂಗಳೂರಲ್ಲಿ ಮನೆ ಕಟ್ತೀವಿ ಅಂತ ಹೇಳಿದ್ರೆ ಒಂದು ಗೆಸ್ಟ್ ರೂಮು ಇಲ್ಲಾಂದರೆ ಪೇರೆಂಟ್ಸ್ ರೂಮು ಇಲ್ಲಾಂದರೆ ಯಾವುದಾದ್ರು ಒಂದು ಅಡಿಷನಲ್ ರೂಮ್ ಅಂತ ಪ್ಲ್ಯಾನ್ ಮಾಡಲೇಬೇಕಾಗುತ್ತೆ. ಬಿಕಾಸ್ ಮನೆ ಕಟ್ಟಿದ್ದೀವಿ ಅಂತಂದರೆ ನಮಗೆ ರಿಲೇಟಿವ್ಸು ಹೋಗೋರು ಬರೋರೆಲ್ಲ ಇದ್ದೇ ಇರ್ತಾರೆ. ಸೊ ಅವರೆಲ್ಲರಿಗೂ ಯೂಸ್ ಆಗೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ರೂಮ್ ಪ್ಲ್ಯಾನ್ ಮಾಡ್ಬೋದು. ಅದಕ್ಕೊಂದು ಅಟ್ಯಾಚ್ ಟಾಯ್ಲೆಟ್ ಕೂಡ ಒಳಗಡೆನೇ ಇದೆ. ಆ್ಯಂಡ್ ಅಗೇನ್ ಈ ಎಂಟೈರ್ ಏರಿಯಾನ ಒಂದು ಪ್ರೈವೇಟ್ ಏರಿಯಾ ಥರ ಒಂದು ಲಾಂಚ್ ಥರ ಯೂಸ್ ಮಾಡ್ಕೋಬೋದು. ದಟ್ ಈಸ್ ಅನ್ ಅ ಗ್ರೇಟ್ ಆಪರ್ಚುನಿಟಿ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಸೊ ಇವಾಗೆಲ್ಲ ಟ್ರೆಂಡಲ್ಲಿ ಇರೋದು ಏನು ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ವಾಕಿನ್ ವಾರ್ಡ್ರೋಬ್ ಏರಿಯಾದಲ್ಲೇ ಸ್ವಲ್ಪ ಡಿಫ್ರೆಂಟ್ ಕೈಂಡ್ ಆಫ್ ಥಿಂಗ್ಸ್ನ ಇವಾಗ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಸೊ ಇದರಲ್ಲಿ ಏನಂದ್ರೆ ತುಂಬ ಟೈಟಾಗಿ ಇಲ್ಲದೆ ಇರೋ ಥರ ಒಂದು ಪ್ಲಾನ್ ಏನು ಮಾಡಿದ್ದೀವಿ ಅಂದರೆ ಕಂಪ್ಲೀಟಾಗಿ ಇದೆಲ್ಲ ಕಂಪ್ಲೀಟ್ ವಾರ್ಡ್ರೋಬ್ ಏರಿಯಾ ಇದೆ. ಆ್ಯಂಡ್ ಇಲ್ಲಿ ನಾವು ಮಿರರ್ ಕೂಡ ಕೊಟ್ಟಿದ್ದೀವಿ. ಸೊ ಮಿರರು ಮತ್ತು ಹ್ಯಾಂಡ್ ವಾಶ್ ಕೂಡ ಕೊಟ್ಟಿದ್ದೀವಿ. ಸೊ ಈ ಟಾಯ್ಲೆಟ್ ಒಳಗಡೆ ಸ್ಪೆಷಲಾಗಿ ಏನು ಡಿಸೈನ್ ಮಾಡಿದ್ದೀವಿ ಅಂದರೆ ಒಂದು ಡ್ರೈ ಏರಿಯಾ ವೆಟ್ ಏರಿಯಾ ಸಪ್ರೇಟ್ ಒಂದು ಯೂಜ್ ಬಾತ್ರೂಮ್ಗಳನ್ನ ಡಿಸೈನ್ ಮಾಡಿದ್ದೀವಿ. ನೋಡ್ಬೋದು, ತೋರಿಸೋ. ಸೊ ಕಂಪ್ಲೀಟ್ ಟಾಯ್ಲೆಟ್ ಡಿಸೈನಲ್ಲಿ ನಾವು ಪ್ರಿಕಾಷನ್ಸ್ ತಗೋಬೇಕಾಗಿರೋದು ಏನು ಅಂತ ಹೇಳಿದ್ರೆ
ನಾವು ಕಲರ್ ಗ್ರೇಡಿಂಗು ಟೈಲ್ಸ್ ಕಾಂಬಿನೇಷನ್ ಯಾವ್ದು ಬೇಕಾದ್ರೂ ಹೋಗ್ಬೋದು. ಜೊತೆನಲ್ಲಿ ಈ ಥರದ ಸಾದ್ರಳ್ಳಿ ಕಲ್ಲು ಕೂಡ ಯೂಸ್ ಮಾಡ್ಬೋದು. ಸಾದ್ರಳ್ಳಿ ಕಲ್ಲು ಯೂಸ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಏನಂತಂದ್ರೆ ಕಾಲ್ ಸ್ಕಿಡ್ ಆಗಲ್ಲ ಆ್ಯಂಡ್ ಒಂದು ರಫ್ ಸರ್ಫೇಸ್ ಇದ್ದಂಗೆ ಇರುತ್ತೆ ಆ್ಯಂಡ್ ನ್ಯಾಚುರಲ್ ಮಾಮೂಲಿ ಕಲ್ ಮೇಲೇ ನಾವು ಓಡಾಡ್ದಂಗೆ ಇರುತ್ತೆ. ಸೊ ಅದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಬಟ್ ಹಾಗೆ ಅದೇ ಸೇಮ್ ಟೈಮು ಸ್ವಲ್ಪ ನಮಗೆ ಲುಕ್ ವೈಸ್ ಸ್ವಲ್ಪ ಡೌನ್ ಆಗುತ್ತೆ, ಸ್ವಲ್ಪ ಲುಕ್ ಕಡಿಮೆ ಬರುತ್ತೆ ಅನ್ನೋದನ್ನು ಬಿಟ್ಟರೆ ಇನ್ನೇನಿಲ್ಲ. ಮತ್ತು ಡ್ಯೂರಬಿಲಿಟಿ ವೈಸು ಮತ್ತು ಕ್ಲೀನಿಂಗ್ ವೈಸ್ ಎಲ್ಲ ತುಂಬ ಯಾವ ಥರ ಬೇಕಾದ್ರೂ ನಾವು ರಫ್ ಆಗಿ ಯೂಸ್ ಮಾಡ್ಬೋದು. ಸೊ ಸ್ಟಡಿ ರೂಮ್ ಅಂತಂತ ಮಾಡಿದ್ರೆ ಏನೇನು ಮಾಡಬೇಕಾಗುತ್ತೆ? ಸೊ ಸ್ಟಡಿ ಅಂತಂದಿದ ತಕ್ಷಣ ಸ್ಟಡಿಗೆ ಸಪ್ರೇಟ್ ಪ್ರಿಕಾಷನ್ಸ್ನ ತೊಗೋಬೇಕಾಗುತ್ತೆ. ಏನೇನು ಅಂತಂತ ಹೇಳಿದ್ರೆ ನೋಡ್ಬೋದು, ಕಂಪ್ಲೀಟಾಗಿ ಸ್ಟೋರೇಜ್ನೇ ಕೂಡ ಸ್ಟಡಿ ಥರನೇ ಡಿಸೈನ್ ಮಾಡಿದ್ವಿ. ಇಲ್ಲೆಲ್ಲ ಎಕ್ಸ್ಪೋಸ್ ಬುಕ್ಸ್ ಇಟ್ಕೋಬೋದು ಆ್ಯಂಡ್ ಎಲ್ಲ ಕಡೆನೂ ಓಪನ್ ಥಿಂಗ್ಸ್ ಇಟ್ಕೋಬೋದು. ಮತ್ತು ಮೇಲ್ಗಡೆ ಕಂಪ್ಲೀಟಾಗಿ ಸ್ಟೋರ್ ಮಾಡ್ಬೋದು. ಇದು ಯಾವ ಥರ ಇದೆ ಅಂತಂದರೆ ನಾವು ಕಿಚನ್ನ ಸ್ಟಡಿ ಥರ ನಾವು ಕನ್ವರ್ಟ್ ಮಾಡಿರೋ ಥರ ಇದೆ ಆ್ಯಂಡ್ ಕಂಪ್ಲೀಟಾಗಿ ಕೌಂಟರ್ ಬಿಟ್ಬಿಟ್ಟು ನಾವು ವುಡ್ಡಲ್ಲಿ ಮಾಡಿದ್ದೀವಿ. ಸೊ ಇದರಿಂದ ಆಲ್ಮೋಸ್ಟ್ ಒಂದು 2-3 ಜನ ಆರಾಮಾಗಿ ಅಟ್ ಎ ಟೈಮ್ ಕೂತ್ಕೊಂಡು ಓದ್ಕೋಬೋದು. ಇಲ್ಲ ಅಂತಂದರೆ ಏನಾದ್ರು ಓದ್ಕೋಬೋದು, ಇಲ್ಲಾಂದರೆ ಸ್ಟಡಿ ಪರ್ಪಸ್ ಯೂಸ್ ಮಾಡ್ಕೋಬೋದು. ಬಟ್ ಸ್ಟಡಿ ರೂಮ್ ಅಂತ ಅಂದಾಗ ಸೊ ಹೈಯರ್ದ ಸ್ಟಡೀಸ್ ಮಾಡಬೇಕಾದ್ರೆ ಒಂದು ತಲೆನೋವೇನಿರುತ್ತೆ ಹೇಳಿ, ಮಧ್ಯ ಮಧ್ಯದಲ್ಲಿ ಟೀ ಕಾಫಿ ಕುಡಿಬೇಕು, ಬ್ರೇಕ್ ಬೇಕು ಅಂತ ಅನಿಸ್ತಾ ಇರುತ್ತೆ. ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗಿ ಒಂದು ಪ್ಯಾಂಟ್ರಿ ಯೂನಿಟ್ನ ಕೂಡ ಕೊಟ್ಟಿದ್ದೀವಿ. ಇಲ್ಲಿ ನೋಡ್ಬೋದು, ಒಂದು ಸ್ಮಾಲ್ ಪ್ಯಾಂಟ್ರಿ ಯೂನಿಟ್ ಅಂತ ಹೇಳ್ಬೋದು. ಸೊ ಅಗಲೆಲ್ಲ ಕೆಳಗಡೆ ಹೋಗ್ಬೇಕು ಬರಬೇಕು ಅನ್ನೋದೇನಿರಲ್ಲ. ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಸ್ಟವ್ನ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಗ್ಯಾಸ್ ಕನೆಕ್ಷನ್ ಇದೆ, ಸಿಂಕ್ ಇದೆ, ಚಿಕ್ಕದಾಗಿ ಕಾಫಿ ಟೀ ಏನು ಬೇಕಾದ್ರೂ ಮಾಡ್ಕೋಬೋದು. ಮಾಡಿಕೊಂಡು ನಮ್ಮ ಸ್ಟಡಿಗೆ ಡಿಸ್ಟರ್ಬೆನ್ಸ್ ಇಲ್ದಾರಂಗೆ ಪ್ಲ್ಯಾನ್ ಮಾಡ್ಕೋಬೋದು. ಆ್ಯಂಡ್ ಇದಿಷ್ಟ ಆಯ್ತಮ್ಮ. ಹಾಂ, ಏನಂತಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ನೋಡ್ಬೋದು, ನಮಗೆ ಕುಬೇರ್ ಮೂಲೆಯಲ್ಲಿ ಯಾವಾಗಲೂ ಒಂದು ಟ್ಯಾಂಕ್ ಇಡೋದಕ್ಕೆ ಅಂತಂತ ಹೇಳ್ಬಿಟ್ಟು ಒಂದು ಏರಿಯಾನ ಪ್ಲ್ಯಾನ್ ಮಾಡೇ ಮಾಡ್ತೀವಿ. ಒಂದು ರೂಮ್ ಅಂತಂದ್ರೆ ಕ್ಯಾಶ್ ಮಾಡೇ ಮಾಡ್ತೀವಿ. ಅದ್ರ ಜೊತೆಯಲ್ಲಿ ನಮಗೆ ಲಿಫ್ಟ್ ಇತ್ತು ಅಂತಂದ್ರೆ ಲಿಫ್ಟ್ಗೆ ಒಂದು ಸಪ್ರೇಟ್ ರೂಫ್ ಹಾಕ್ತೀವಿ, ಮತ್ತು ಸ್ಟೇರ್ಕೇಸ್ಗೆ ಅಂತ ಹೇಳ್ಬಿಟ್ಟು ಒಂದು ಕವರ್ಡ್ ರೂಫ್ ಹಾಕ್ತೀವಿ. ಸೊ ಮಧ್ಯದಲ್ಲಿ ನಮಗೆ ಏನು ಸ್ಪೇಸ್ ಬರುತ್ತಲ್ಲ, ಆ್ಯಕ್ಚುಲಿ ನಮಗೊಂದು ಎಕ್ಸಾಕ್ಟ್ಲಿ ಒಂದು 50-60 ಅಡಿ ಬರ್ಬೋದು. ಆ ಏರಿಯಾನ ಇದೊಂದು ರೂಫ್ ಹಾಕ್ಕೊಂಡು ಇಟ್ಕೊಂಡ್ರೆ ನಾವೇನು ಯೋಚನೆ ಮಾಡ್ತೀವಿ ಅಂತಂತ ಹೇಳಿದ್ರೆ, ಯೂಶ್ವಲಿ ಅದೊಂದು ರೂಫ್ ಹಾಕಿದ್ರೆ ನಮಗೆ ಕಾಸ್ಟ್ ಎಕ್ಸ್ಟ್ರಾ ಹೋಗುತ್ತೆ, ಬಜೆಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತೀವಿ. ಸೊ ಅದು ಹಾಕೋದ್ರಿಂದ ಅಡ್ವಾಂಟೇಜ್ ಏನಂದರೆ ನೋಡ್ಬೋದು, ಇಷ್ಟು ಒಂದು ಬ್ಯೂಟಿಫುಲ್ ಏರಿಯಾ ಬರುತ್ತೆ. ಸೊ ಈ ಏರಿಯಾದಲ್ಲಿ ಎಂಟೈರ್ ಆಗಿ ಒಂದು ಈವ್ನಿಂಗ್ ಪಾರ್ಟೀಸ್ ಮಾಡ್ಬೋದು. ಆ್ಯಂಡ್ ಅಗೇನ್ ಏನಾದರೂ ಒಂದು ಗೆಸ್ಟ್ ರೂಮ್ ಅಂತಂತ ಮಾಡಿರ್ತೀವಿ ಅಂತಂತ ಇಟ್ಕೊಳ್ಳಿ, ಗೆಸ್ಟ್ ರೂಮ್ ಅವರು ಮುಂದೆ ಕೂತ್ಕೊಂಡು ಆಲ್ಮೋಸ್ಟ್ ಅವ್ರು ಒಂದು ಬಾಲ್ಕನಿ ಥರ ಯೂಸ್ ಮಾಡ್ಕೋಬೋದು. ಏನು ಅಂತಂತ ಹೇಳಿದ್ರೆ, ಅಗೇನ್ ಇವಾಗ ಬಿಲ್ಡಿಂಗ್ಗಳು ಕಟ್ತಾ ಇರ್ತೀವಿ, ಸಾಕಷ್ಟು ಇಶ್ಯೂಸ್ನ ನಾವು ಫೇಸ್ ಮಾಡ್ತಾ ಇರ್ತೀವಿ. ಏನಂತಂತ ಹೇಳಿದ್ರೆ, ಸರ್ ನಮ್ಮ ಮನೆಯಲ್ಲಿ ನೀರು ಬರ್ತಾ ಇಲ್ಲ, ಸ್ವಲ್ಪ ಪ್ರೆಷರ್ ಚೆನ್ನಾಗಿಲ್ಲ, ಅದು ಇದು ಅಂತಂತ ಹೇಳ್ಬಿಟ್ಟು, ನೀರು ಫ್ಲೋ ಬರ್ತಾ ಇದೆ, ಟ್ಯಾಂಕ್ ಕೆಳಗಡೆನೇ ಇರುತ್ತೆ ಅಂತಂತ ಹೇಳ್ಬಿಟ್ಟು ಸಾಕಷ್ಟು ಸತಿ ನಾವು ಅದನ್ನು ಫೇಸ್ ಮಾಡಿರ್ತೀವಿ. ಸೊ ಅದಕ್ಕೆಲ್ಲ ಸೊಲ್ಯೂಷನ್ ಅಂತಂದರೆ ನೋಡ್ಬೋದು, ಒಂದು ಪ್ರೆಷರ್ ಪಂಪ್ ಹಾಕ್ಸ್ಕೊಳ್ಳೋದು. ಸೊ ಪ್ರೆಷರ್ ಪಂಪ್ ಹಾಕ್ಸ್ಕೊಂಡ್ವಿ ಅಂತಂತ ಹೇಳಿದ್ರೆ ಏನಾಗುತ್ತೆ ಅಂತಂತ ಹೇಳಿದ್ರೆ, ನೀರು ತುಂಬ ಪ್ರೆಷರಾಗಿ ಹೋಗುತ್ತೆ. ಆ್ಯಂಡ್ ಆಮೇಲೆ ಎಲ್ಲ ಟಾಯ್ಲೆಟ್ಸಲ್ಲೂ ಕೂಡ ಅದೇ ಪ್ರೆಷರಲ್ಲಿ ನೀರು ಬರುತ್ತೆ. ಆ್ಯಂಡ್ ಮೋರೋವರ್ ಇವಾಗ ಫಾರ್ ಎಕ್ಸಾಂಪಲ್ ದೊಡ್ಡ ಶವರ್ಗಳು ತೊಗೊತೀವಿ, ಆಮೇಲೆ ಮತ್ತು ಏನಾದರೂ ಸ್ವಲ್ಪ ಜಕ್ಕೂಸಿ ಅದನ್ನೆಲ್ಲ ಯೂಸ್ ಮಾಡ್ತೀವಿ ಅಂತಂತ ಹೇಳಿದ್ರೆ ಕಂಪಲ್ಸರಿ ಏನು ಪ್ರೆಷರ್ ಪಂಪ್ ಬೇಕಾಗುತ್ತೆ. ಸೊ ಅದೇ ನಾವು ಎಲ್ಲಿ ನೀರು ನಮಗೆ ಪ್ರಾಪರಾಗಿ ಬರಲ್ವಲ್ಲ ಅಲ್ಲೆಲ್ಲ ಇದನ್ನು ಯೂಸ್ ಮಾಡೋದ್ರಿಂದ ಆ ಪ್ರಾಬ್ಲಮ್ಮು ಅವಾಯ್ಡ್ ಆಗುತ್ತೆ. ಸೊ ಸೊ ನೆಕ್ಸ್ಟ್ ಇನ್ನೊಂದು ಥಿಂಗ್ ಏನಂತಂದರೆ, ಟೆರೇಸಲ್ಲಿ ಮಾಡಬೇಕಾದ್ರೆ ಇನ್ನೊಂದು ಪ್ರಿಕಾಷನ್ಸ್ ಇಲ್ಲಿ ಅಡಿಷ್ನಲ್ ಆಗಿ ಏನು ತೊಗೊಂಡಿದ್ದೀವಿ ಅಂತಂತ ಹೇಳಿದ್ರೆ, ಸೊ ನೋಡ್ಬೋದು ಅಲ್ಲಿಂದ ಇಲ್ಲಿಗೆ ಸೊ ವಾಸ್ತುನೂ ಕೂಡ ಮೇಂಟೈನ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಸೊ ಆ ಟೆರೇಸ್ಗೂ ಈ ಟೆರೇಸ್ಗೂ ನಮಗೆ 1 ಫೀಟ್ ಡಿಫ್ರೆನ್ಸ್ ಇದೆ. ಸೊ 1 ಫೀಟ್ ಡಿಫ್ರೆನ್ಸ್ ಇಟ್ ಇಂಡಿಕೇಟ್ಸ್ ಇದು ಕುಬೇರ್ ಮೂಲೆ ಸ್ವಲ್ಪ ಹೈಟಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅಷ್ಟೇ, ಬೇರೆ ಏನೂ ರೀಸನ್ ಇಲ್ಲ. ಆ್ಯಂಡ್ ಆಮೇಲೆ ಈ ರೂಫ್ ಫುಲ್ ಹಾಕೊಂಡಿರೋದ್ರಿಂದ ಅಡ್ವಾಂಟೇಜ್ ಏನಿದೆ ಅಂದರೆ ನೋಡ್ಬೋದು, ಕಂಪ್ಲೀಟಾಗಿ ಕೆಳಗಡೆ ನಾವು ಲಾಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋಂಗೆ ಈ ಕಂಪ್ಲೀಟಾಗಿ ರೂಫ್ ಹಾಕ್ಕೊಂಡಿರೋದ್ರಿಂದ ನಮಗೆ ಸೋಲಾರ್ ಪ್ಯಾನಲ್ಸ್ ಆಗ್ಬೋದು, ಪ್ರೆಷರ್ ಪಂಪ್ ಆಗ್ಬೋದು, ಸಿಂಟ್ಯಾಕ್ಸ್ ಆಗ್ಬೋದು, ಎಲ್ಲನೂ ಮೇಲೆ ಇರುತ್ತೆ. ನಮಗೆ ಟೆರೇಸು ಕಂಪ್ಲೀಟ್ ಫ್ರೀ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ಮೇಜರ್ ಪ್ರಿಕಾಷನ್ಸ್ ಇನ್ನೊಂದು ಏನು ತೊಗೋಬೇಕಾಗುತ್ತೆ ಅಂತಂತ ಹೇಳಿದ್ರೆ ಸೇಫ್ಟಿ ಗ್ರಿಲ್ಸ್ ಅಷ್ಟೇ. ಸ್ವಲ್ಪ ಹೈಟ್ ಜಾಸ್ತಿ ಬಿಲ್ಡಿಂಗ್ ಕಟ್ಟಿದ್ವಿ, ಮೋರ್ ದೆನ್ 45 ಫೀಟ್ ಹೋಗ್ತಾ ಇದ್ದೀವಿ, G+3 ಹೋಗ್ತಾ ಇದೀವಿ ಅಂತಂತ ಹೇಳಿದ್ರೆ ಸ್ವಲ್ಪ ಸೇಫ್ಟಿ ಗ್ರಿಲ್ನ ಸ್ವಲ್ಪ ಅಡಿಷನಲ್ ಕಾಸ್ಟ್ ಅದನ್ನು ಸ್ವಲ್ಪ ಇಂಕ್ರೀಸ್ ಮಾಡಿಕೊಂಡ್ರೆ ಒಳ್ಳೆಯದು. ಬಿಕಾಸ್ ಏನಕ್ಕೆ ತುಂಬ ಹೈಟಲ್ಲಿ ಇರ್ತೀವಿ, ಸ್ವಲ್ಪ ಗಾಳಿನೂ ಜಾಸ್ತಿ ಇರುತ್ತೆ. ಸೊ ಆಮೇಲೆ ಹೈಟ್ ಜಾಸ್ತಿ ಇದ್ದಷ್ಟು ಸೇಫ್ಟಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಪ್ರಿಫರ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಇನ್ನೊಂದು ಎಕ್ಸಾಂಪಲ್ ಏನು ಹೇಳಬೇಕು ಅಂತಂತ ಹೇಳಿದ್ರೆ, ಸೊ ಟೆರೇಸ್ ಒಳಗಡೆ ನಾವು ರೈಲಿಂಗ್ಸ್ ಮಾಡ್ತೀವಿ ಅಂದರೆ ಅದಕ್ಕೆ ಹೋಗಿ ನಾವು CNC ಡಿಸೈನ್ ಹಾಕೋದು, ಮತ್ತು ಅದಕ್ಕೆ ಹೋಗಿ ನಾವೇನೋ ಒಂದು ಲಕ್ಸುರಿನೆಸ್ ಮಾಡೋದು, ಅದೆಲ್ಲ ಏನೂ ಬೇಕಾಗಿಲ್ಲ. ಆ್ಯಂಡ್ ಆಮೇಲೆ ಇಲ್ಲಿ ಚಿಕ್ಕ ಮಕ್ಕಳಿಗೆ ಅಂತಂತ ಸೇಫ್ಟಿ ತೊಗೊತೀವಲ್ಲ, 6 ಇಂಚಲ್ಲೇ ಮಾಡಬೇಕು ಅದೆಲ್ಲ ಏನೂ ಬೇಕಾಗಿಲ್ಲ. ಬಿಕಾಸ್ ಇಲ್ಲಿ ಬರೋದು ಯಾವಾಗ್ಲೂ ನಮಗೆ
ಕಾಸ್ಟ್ ಫ್ರೀ ಆಗಿರಬೇಕು ಆ್ಯಂಡ್ ಅಗೇನ್ ಮೇಂಟೆನೆನ್ಸ್ ಫ್ರೀ ಆಗಿರಬೇಕು. ಆ ಥರದ ಮೆಟೀರಿಯಲ್ಸ್ನ ನಾವು ಚೂಸ್ ಮಾಡಬೇಕು. ಅದೇ ಥರ ಸಿಂಪಲ್ ಡಿಸೈನ್ಸ್ನ ಯೂಸ್ ಮಾಡೋದ್ರಿಂದ ದಟ್ ಈಸ್ ಅನ್ ಬೆಸ್ಟ್ ಥಿಂಗ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಸೊ ಟೆರೇಸ್ನ ನೋಡ್ಬೋದು. ಟೆರೇಸ್ನ ನಾವು ಹೆಂಗೆ ಯುಟಿಲೈಸ್ ಮಾಡಬೇಕು ಅಂತಂತ ಹೇಳಿದ್ರೆ ಡೆಫಿನೆಟ್ಲಿ ಆಲ್ಮೋಸ್ಟ್ ನಮಗೆ ಟೆರೇಸಲ್ಲಿ ಇನ್ನೇನು ಆ್ಯಕ್ಟಿವಿಟೀಸ್ ಇಲ್ಲ ಅಂತಂದರೆ ಈ ಥರ ಕ್ಲೀನಾಗಿ ನಾವು ವಾಟರ್ ಪ್ರೂಫ್ ಮಾಡಿ ಅದಕ್ಕೆ ಒಂದು ಒಂದು ಪೇಂಟಿಂಗ್ ಮಾಡಿರೋದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಸೊ ಇದೆಲ್ಲನೂ ಕೂಡ ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಸೊ ಸೀಪೇಜ್ ಬರೋದನ್ನು ಅವಾಯ್ಡ್ ಮಾಡುತ್ತೆ. ಆ್ಯಂಡ್ ಆಮೇಲೆ ಪ್ರಾಪರಾಗಿ ಸ್ಲೋಪ್ ಇರಬೇಕು. ದಟ್ ಈಸ್ ಅನ್ ಮೇಜರ್ ಥಿಂಗು ಟೆರೇಸ್ ಒಳಗಡೆ. ಆ್ಯಂಡ್ ಆಮೇಲೆ ಇದು ನ್ಯಾಚುರಲಿಟಿ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಬಟ್ಟೆ ಒಗೆಯೋ ಸಿಸ್ಟಮ್ ಇದೆಯಲ್ಲ, ಅದನ್ನು ಒಂದು ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ತುಂಬ ಗ್ರ್ಯಾಂಡಾಗಿರುತ್ತೆ. ಯಾಕಂದರೆ ಯಾವಾಗ್ಲೂ ಕೂಡ ಅದೊಂದು ಎಕ್ಸ್ಟ್ರಾ ಅಡಿಷ್ನಲ್ ಆಗೇ ಇರುತ್ತೆ. ಬಟ್ ಟೆರೇಸಲ್ಲಿ ಸ್ವಲ್ಪ ಜಾಗ ಆಕ್ಯುಪೈ ಆಗುತ್ತೆ. ಬಟ್ ಡೆಫಿನೆಟ್ಲಿ ವಾಷಿಂಗ್ ಮಿಷಿನಲ್ಲಿ ಆಗದೆ ಇರೋದು ಸಮ್ ಆಫ್ ದ ಥಿಂಗ್ಸ್ನ ವಾಶ್ ಮಾಡೋದಕ್ಕೆ ಅಂತಂತಂದರೆ ಡೆಫಿನೆಟಾಗಿ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಅಗೇನ್ ಟೆರೇಸ್ ಒಳಗಡೆ ಟಿ ಆ್ಯಂಗಲ್ಸು. ಸೊ ಕಂಪ್ಲೀಟ್ ಈ ಬಿಲ್ಡಿಂಗ್ ವಿಡಿಯೋ ನೋಡ್ಬೋದು. ಬಿಲ್ಡಿಂಗ್ ವಿಡಿಯೋದಲ್ಲಿ ನಾವು ಎಲ್ಲಿ ಬೇಕಲ್ಲಿ ಲಕ್ಸುರಿ ಮಾಡಿದ್ದೀವಿ. ಇದು ಟಿ ಆ್ಯಂಗಲ್ಸ್ನೇ ಕೊಟ್ಟಿದ್ದೀವಿ. ಬಿಕಾಸ್ ಆಫ್ ಏನಕ್ಕೆ ಅಂತಂದರೆ ಇಷ್ಟು ಹೈಟಲ್ಲಿ ಏನೂ ಕಾಣಲ್ಲ. ಸೊ ಇಲ್ಲೇನು ನಾವು ಡಿಸೈನ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಂಡ್